ಧರ್ಮದ ಸ್ಥಾಪನೆಗೆ ಅಂತ ಬಂದ ಕೃಷ್ಣ ಇನ್ನೊಬ್ಬ ಹೆಣ್ಮಕ್ಳ ಜೊತೆ ರಾತ್ರಿ ಕುಣಿದ್ರೆ ಇದ್ಯಾವ ಸೀಮೆ ಧರ್ಮ, ಇದು ಸರಿಯಾ, ಹೀಗ್ ಮಾಡ್ಬಹುದಾ ಅಂತ ಪರೀಕ್ಷಿತ ಪ್ರಶ್ನೆ ಮಾಡಿದ. ಯಾರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಕೃಷ್ಣ ಹಾಗೆ ಕೃಷ್ಣ ಹೀಗೆ ಅಂತ. ಕೃಷ್ಣನೇ 16,000 ಜನದ ಮೇಲ್ ಮದುವೆ ಆದ್ಮೇಲೆ ನಾವ್ ಯಾಕೆ ಒಂದ್ 3-4 ಮದುವೆ ಆಗಬಾರ್ದು, ಕೃಷ್ಣನೇ ಕದ್ದು ತಿಂದ್ಮೇಲೆ ನಾವ್ ಯಾಕೆ ತಿನ್ಬಾರ್ದು, ಕೃಷ್ಣನೇ ಹೀಗೆಲ್ಲ ನಾವ್ ಯಾಕೆ ಮಾಡ್ ಹಿಂಗೆಲ್ಲ ಅನ್ನೋದಾದ್ರೆ ಕೃಷ್ಣ ಅಂತಾನೆ, ನೀವ್ ಏನ್ ಬೇಕಾದ್ರೂ ಮಾಡಿ, ನಾ ಮಾಡಿದ್ದೆಲ್ಲ ಮಾಡಿ, ಆದ್ರೆ ಮೊದಲು ನಾ ಏನ್ ಮಾಡ್ದೆ ಅದನ್ನ ನೋಡಿ ಅಂತ. ಹ. ಮೊದಲು ನಾನು ಏನ್ ಮಾಡ್ದೆ ಅದನ್ನ ನೀವು ಮಾಡಿ, ಆಮೇಲೆ ಮಿಕ್ಕಿದ್ ಮಾಡಿ ಅಂತ. ಕೃಷ್ಣ ಹುಟ್ಟಿದ 10 ದಿನ ಆಗಿತ್ತಿನ್ನು, 10 ದಿನವೂ ಕಂಪ್ಲೀಟ್ ಆಗ್ಲಿಲ್ಲ. ಆಗ ಬಂದವಳೆ ಪೂತನಿ, ಅವಳು ಕೊಟ್ಟದ್ದು ವಿಷದ ಹಾಲು, ಅದನ್ನು ಕುಡಿದ್ರೂ ದೇವರಿಗೆ ಆಗ್ಲಿಲ್ಲ. ನೀವು ಹುಟ್ಟಿದ 10 ದಿನದಲ್ಲಿ ಮೊದಲು ವಿಷ ಕುಡಿ, ಬದುಕಿದ್ರೆ 16,108 ಮದುವೆ ಆಗ್ರಿ. ಅನ್ನ ತಿಂದೇ ಬದುಕೋ ಯೋಗ್ಯತೆ ಇಲ್ಲ, ಇವತ್ತು ತಿನ್ನುವ ಸ್ವೀಟೇ ನಿಮಗೆ ವಿಷ ಆಗಿರುವಾಗ ನನ್ನ ಜೊತೆಗೆ ನೀವೆಂದು ಕಂಪೇರ್ ಮಾಡ್ಕೊಳ್ಬೇಡಿ ಅಂತ ಭಗವಂತ ಬಹಳ ಉತ್ತಮ ಹೇಳ್ತಾ ಇದ್ದ. ಬಹಳ ಉತ್ತಮ ಸಂದೇಶ. ಕೃಷ್ಣ ಮಥುರೆಗೆ ಹೋಗ್ತಾನೆ. ಆಮೇಲೆ ಸಂದೇಶಕ್ಕೆ ಉದ್ಧವನನ್ನು ಗೋಪಿಕೆಯರ ಬಳಿ ಕಳಿಸ್ತಾನೆ. ಅವಾಗ ಗೋಪಿಕೆಯವರಿಗೆ ಕೃಷ್ಣನ ಮೇಲೆ ಪ್ರೀತಿ ಇದೆ, ಆದರೆ ವಿರಹ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರು ಭ್ರಮರ ಗೀತೆ ಅಂತ ಗೀತೆಯ ಮೂಲಕ ವಿರಹ ವೇದನೆಯನ್ನು ಉದ್ಧವನ ಬಳಿ ಹಂಚಿಕೊಳ್ತಾರೆ. ಇದರ ಬಗ್ಗೆ ವಿವರಣೆ ಹೇಳ್ಬೋದಾ? ಕೃಷ್ಣ ಬಹಳ ಬುದ್ಧಿವಂತಿಕೆ ಕೆಲಸ ಮಾಡ್ತಾನೆ. ಕೃಷ್ಣ ನಂದಗೋಕುಲ ಬಿಟ್ಟು ಮಥುರೆಗೆ ಹೋಗುವಾಗ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದ ವ್ಯಕ್ತಿ ಅಕ್ರೂರ ಕರ್ಕೊಂಡು ಹೋಗಿದ್ದ. ಅಕ್ರೂರನಿಗೆ ಈ ಊರು ಜನ ಎಲ್ಲ ಪರಿಚಯ ಇತ್ತು. ಕೃಷ್ಣ ಮನಸ್ಸು ಮಾಡಿದ್ರೆ ಅಕ್ರೂರನ್ನೇ ಕಳಿಸ್ಬೋದಿತ್ತು, ಅಕ್ರೂರನ್ ಕಳಿಸಲ್ಲ, ಉದ್ಧವನ್ ಕಳಿಸ್ತಾನೆ. 2 ಕಾರಣ. ಒಂದು, ಈ ಅಕ್ರೂರ ಹೋದ್ರೆ ಅವರೆಲ್ಲ ಬಿಡಲ್ಲ, ನೀನೇ ಕೃಷ್ಣನ್ ಕರ್ಕೊಂಡು ಹೋಗಿದ್ದು ಅಂತ ಅವನ ಅರೆಸ್ಟ್ ಮಾಡಿ ಏನ್ ಮಾಡ್ತಾರೆ ಹೇಳಲಿಕ್ಕೆ ಬರಲ್ಲ, ಹೆಣ್ಮಕ್ಳು ಸಿಟ್ಟು. ಮತ್ತೊಂದು ವಿಷಯ ಅಂದ್ರೆ, ಈ ಉದ್ಧವ ಕೃಷ್ಣನ್ ತರಾನೇ ಇದ್ನಂತೆ. ಅದಕ್ಕೆ ನನ್ನವರ ಬಳಿಗೆ ನಂತರ ಇರೋರ್ನ ಕಳಿಸ್ಬೇಕು ಅಂತ ದೇವರು ಕಳಿಸಿದ್ದು. ಅದು ದೇವ್ರ ಥರ ಅಂದ್ರೆ ಏನಂದ್ರೆ, ಈ ಉದ್ಧವ ಅವನು ಸವಾಸುದೇವಾನುಚರಂ ಪ್ರಶಾಂತಂ ಭಾಗವತ ಹೇಳುತ್ತೆ. ಯಾವಾಗ್ಲೂ ಕೃಷ್ಣನ್ ಹಿಂದೆ 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 ತಿರುಗುತ್ತಿದ್ದ ಉದ್ಧವ. ಯಾಕಂದ್ರೆ ಉದ್ಧವ ಜೀವನದಲ್ಲಿ ತನಗಾಗಿ ಅಂತ ವಸ್ತ್ರನೇ ತಗೊಂಡಿಲ್ಲ. ಕೃಷ್ಣ ಉಟ್ಟು ಬಿಟ್ಟ ವಸ್ತ್ರವನ್ನೇ ಉಡ್ತಿದ್ದಂತೆ. ಇವತ್ತು ಕೃಷ್ಣ ಹುಟ್ಟಿದ್ದ ಅಂದ್ರೆ ನಾಳೆ ಅವನು ಅದು ಉಡ್ತಿರ್ಲಿಲ್ಲ, ಅವನಿಗೇನ್ ಬೇಕಾಗ್ತಿರ್ತಿಲ್ಲ. ಉದ್ಧವ ಏನ್ ಮಾಡ್ತಿದ್ದ, ಕೃಷ್ಣನ ನಿರ್ಮಾಲ್ಯ ಅದು ತಾನು ಧಾರಣೆ ಮಾಡ್ತಿದ್ದ. ಅವನಂತೆ ವೇಷ, ಅವನಂತೆ ವಸ್ತ್ರವಿನ್ಯಾಸ, ಇದನ್ನೆಲ್ಲ ನೋಡಿದ್ರೆ ದೂರದಿಂದ ಕೃಷ್ಣನೇ ಬರ್ತಿದ್ದಾನೇನಪ್ಪ ಅನ್ಕೊಳ್ಬೇಕು. ಹಾಗೆ ಮಾಡಿ ಉದ್ಧವ ಭಗವಂತನಲ್ಲಿ ಭಕ್ತಿ ಮಾಡಿದ ಮಹಾನುಭಾವ. ಅಂತಹ ಉದ್ಧವನಿಗೂ ಮನಸ್ಸಿನಲ್ಲಿ ಒಮ್ಮೆ ಭಾವನೆ ಬಂತಂತೆ, ಭಗವಂತನಲ್ಲಿ ಭಕ್ತಿ ಮಾಡುವವರಲ್ಲಿ ನನ್ನಷ್ಟು ಯಾರು ಇಲ್ಲ ಅಂತ ಕಾಣುತ್ತೆ ಅಂತ. ನಾನು ಭಾರೀ ಭಕ್ತ. ಕೃಷ್ಣನಿಗನಿಸ್ತು ಇವನಿಗೆ ಸ್ವಲ್ಪ ಪಾಠ ಹೇಳಬೇಕು, ಇವನಿಗಿಂತೂ ಭಕ್ತಿ ಮಾಡುವವರ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಅಕ್ರೂರನ್ನು ಕಳಿಸದೆ, ಯಾರನ್ನೂ ಕಳಿಸದೆ, ತನ್ನ ಭಕ್ತರಾದ ಗೋಪಿಕಾ ಸ್ತ್ರೀಯರ ಬಳಿಗೆ ತನ್ನ ಭಕ್ತನಾದ ಉದ್ಧವನನ್ನೇ ಕಳಿಸ್ಕೊಟ್ಟ. ಉದ್ಧವ ಬರುವಾಗಲೇ ಕೃಷ್ಣ ಹೇಳಿದ್ದ, ಇಂತಿಂಥ ಮನೆಯವರಿದ್ದಾರೆ, ಅವ್ರನ್ನೆಲ್ಲ ಹೋಗಿ ವಿಚಾರ ಮಾಡ್ಕೊಂಡು ಬಾ ಅಂತ. ಉದ್ಧವ ಬಂದದ್ದನ್ನ ನೋಡಿ ನಂದಗೋಕುಲದ ಎಲ್ಲ ಹೆಣ್ಣು ಮಕ್ಕಳಿಗೆ ತುಂಬಾ ಆನಂದ ಆಯ್ತು. ಕೃಷ್ಣನೇ ಬಂದ ಅಂತ ಕನ್ಫ್ಯೂಷನ್ ಆಯ್ತು. ದೂರದಲ್ಲಿ ಬರೋದು, ಕೆಲವು ಸತಿ ಸ್ವಾಮಿಗಳ ಜೊತೆ ಯಾರಾದ್ರೂ ಕೆಂಪು ದುಡ್ಕೊಂಡ್ಬಿಟ್ಟಿದ್ರೆ ಯಾರು ಸ್ವಾಮಿಗಳು ಗೊತ್ತೇ ಆಗಲ್ಲ, ಆ ಬಟ್ಟೆಯಿಂದ ಮೋಸ ಹೋಗ್ಬಿಡ್ತೀವಿ. ಹಾಗೆ ಕೃಷ್ಣನೇ ಬಂದ ಅನ್ಕೊಂಡು ಬಹಳ ಆನಂದದಿಂದ ಎಲ್ಲ ಕೆಲಸವನ್ನ ಬದಿಗಿಟ್ಟು ಕೃಷ್ಣ ಬಂದ ಹೇಳಿ
ಎಲ್ಲ ಅವನ ಹತ್ರ ಹೋಗಿ ಸುತ್ತು ನಿಂತು ಕೇಳಿದ್ರು, "ನೀನು ಯಾರು? ನೀನು ಕೃಷ್ಣ ಅಲ್ಲ, ನೀನು ಯಾರು?" ಅಂತ ಕೇಳಿದ್ರು. ಅವ ಹೇಳ್ದ, "ನಾನು ಕೃಷ್ಣ ಅಲ್ಲ, ಕೃಷ್ಣನ ಕಡೆಯವ" ಅಂದ. ಅದಕ್ಕೆ ಇವರಂದ್ರು, "ಕೃಷ್ಣ ಅಲ್ದೇ ಇದ್ಮೇಲೆ ನೀನು ಕಡೆಯವ ನಮಗೆ. ನೀನು ಲಾಸ್ಟ್. ನಮಗೆ ಫಸ್ಟ್ ಕೃಷ್ಣ. ಅವನಿದ್ರೆ ಬರ್ಬೇಕು. ಇಲ್ದಿದ್ರೆ ಬರಬೇಡ. ನಾವು ಕೃಷ್ಣನ್ ಬಿಟ್ಟು ಬೇರೆ ಯಾರ ಜೊತೆಗೆ ಮಾತೇ ಆಡಲ್ಲ." ಅಂದ್ರೆ ಅಷ್ಟು ಭಕ್ತಿ. ಅವ್ರು ಎಷ್ಟು ಭಕ್ತಿ ಮಾಡ್ತಿದ್ರು ಅಂದ್ರೆ ಅದನ್ನ ನೋಡ್ಬೇಕು, ಅನುಭವಿಸ್ಬೇಕು ಅಂತಾನೆ ತಿಂಗಳುಗಟ್ಲೆ ಉದ್ಧವ ಆ ಗೋಪಿಕಾ ಸ್ತ್ರೀಯರ ಭಕ್ತಿಯನ್ನ ಪರಿಚಯ ಮಾಡ್ಕೊಳ್ತಾ ಇದ್ದಾನೆ. ಯಾರೆಲ್ಲ ಭಗವಂತನಲ್ಲಿ ಯಾವೆಲ್ಲ ಬಗೆಯಿಂದ ಅವನಲ್ಲಿ ಭಕ್ತಿ ಮಾಡ್ತಿದ್ರು ಅನ್ನೋದನ್ನ ಒಂದು ಅದ್ಭುತವಾದ ಭಾಗವತದಲ್ಲಿ ವೇದವ್ಯಾಸ ದೇವರು ಅವರು ಆ ಗೀತೆ, ಆ, ಭಾಗವತದಲ್ಲಿ ತುಂಬಾ ಗೀತೆಗಳು, ಆ, ಮಹಾಭಾರತದಲ್ಲಿ ಒಂದೇ ಗೀತ ಭಗವದ್ಗೀತ. ಆದ್ರೆ ಭಾಗವತದಲ್ಲಿ ಉದ್ಧವ ಗೀತ, ವೇಣುಗೀತ, ಭ್ರಮರಗೀತ, ಐಲಗೀತ, ರುದ್ರಗೀತ, ಯಮಗೀತ, ಈ ಬರೀ ಗೀತ 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 ಗೀತಗಳ ಮಯ, ಗೀತಗಳ ಗಾಥಾ ಶ್ರೀಮದ್ ಭಾಗವತ. ಅದರಲ್ಲಿ ಈ ಭ್ರಮರ ಗೀತೆ ಒಂದು ದುಂಬಿಗೆ ಹೋಲಿಸಿ ಅವರು ಕೃಷ್ಣನನ್ನ, ಆ ಕೃಷ್ಣ ಕಪ್ಪು ಇದ್ದ, ದುಂಬಿನೂ ಕಪ್ಪು. ಆದ್ರಿಂದ ದುಂಬಿಯನ್ನ ಮಾತಾಡಿಸುವ ನೆಪದಲ್ಲಿ ಕೃಷ್ಣನ ಮೇಲೆ ತಮಗಿದ್ದ ಪ್ರೀತಿಯನ್ನ, ಅಲ್ಲಿ ಆಳವಾದ ಭಕ್ತಿಯನ್ನ ಅವರು ತೋರಿಸ್ತಾ ಇದ್ದಾರೆ. ಇವರ ಭಕ್ತಿಯನ್ನೆಲ್ಲ ನೋಡಿದ ಆ ಅಕ್ರೂರ ಉದ್ಧವ ಹೇಳ್ತಾ ಇದ್ದಾನೆ, ಮುಂದೆ ನನಗೊಂದು ಹುಟ್ಟು ಅಂತ ಇದ್ರೆ, ಜನ್ಮ ಅಂತಿದ್ರೆ, ಈ ಹೆಣ್ಣು ಮಕ್ಕಳು ನಡೆದಾಡುವ ಜಾಗದಲ್ಲಿ ಮಣ್ಣಾಗಿ ಹುಟ್ಟಿದ್ರು ಸಾಕು ಅಂತ ಅವನು ನಾನೇ ಬಾರಿ ಭಕ್ತ ಅನ್ಕೊಂಡಿದ್ದೆ. ಇವ್ರ ಮುಂದೆ ನಂದೇನು ಭಕ್ತಿ ಎಲ್ಲ ಅಂಥೇಳಿ ಆ ಹೆಣ್ಣು ಮಕ್ಕಳು ತುಳಿದ ಮಣ್ಣನ್ನ ಭಗವಂತನ ಭಕ್ತರ ಪಾದದ ಧೂಳು ಅಂತ ಮೈಯಲ್ಲಿ ಹಚ್ಕೊಂಡು ಬಂದ ಅನ್ನುವ ಕಥೆ ಭಾಗವತದಲ್ಲಿ ನಮಗೆ ತಿಳಿಸ್ತಾ ಇದೆ. ಹೀಗಾಗಿ ತಾನೇ ಬಾರಿ ಭಕ್ತ ಅಂತ ಯಾರು ಅಂದ್ಕೊಂಡಿದ್ರು, ನಿನಗಿಂತೂ ಎಂತೆಂಥ ಭಕ್ತರಿದ್ದಾರೆ ನೋಡ್ಕೊಂಡು ಅಂತವನ್ನ ಕಳಿಸಿ ಅವರ ಮುಂದೆ ತಮ್ಮ ಭಕ್ತಿ ಹೀಗಿದೆ ಅಂತ ಆ ಭ್ರಮರ ಗೀತೆಯ ಮೂಲಕ ತಿಳಿಸಿಕೊಟ್ಟದ್ದು ಭಾಗವತದಲ್ಲಿ ತುಂಬಾ ವಿಶೇಷವಾಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಭಗವಂತನ ಭಕ್ತರಲ್ಲಿ ಉತ್ತಮರಾದ ಆ ಹೆಣ್ಣು ಮಕ್ಕಳ ಕಥೆ ಅಲ್ಲಿ ಬಂದಿದೆ. ಇಲ್ಲಿ ಪ್ರಶ್ನೆ ಹೇಳಿದ್ರೆ, ಋಷಿ ಮುನಿಗಳು ಜೀವನ ಪರ್ಯಂತ ತಪಸ್ಸು ಮಾಡಿ ಏಕಾಂತದಲ್ಲಿ ಇದ್ದು ಭಗವಂತನನ್ನು ಕಾಣ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಗೋಪಿಕೆಯರಿಗೆ ಅದು ಅನಾಯಾಸವಾಗಿ ಬಂತು. ಸೊ ಅದಕ್ಕೆ ನಾವು ಕಂಪೇರ್ ಮಾಡೋದಿದ್ರೆ ಅದು ಯಾಕೆ ಬಂತು? ಸಾಧನೆ ಇಲ್ಲದವರಿಗೆ ಬಂತ? ಇಲ್ಲ, ಹಾಗೆ ಸಾಧನೆ ಇಲ್ಲದೆ ಇದ್ದವ್ರಿಗೆ ಬರೋದೇ ಇಲ್ಲ. ಅವರೆಲ್ಲ ದೊಡ್ಡ ತಪಸ್ಸು ಮಾಡಿಯೇ ಅವರೆಲ್ಲ ಆ ಹಂತಕ್ಕೆ ಬಂದು ಭಗವಂತನ ಅಂಗ ಸಂಗ ಬೇಕು ಅಂತ ಬಯಸಿ ವರ ಪಡೆದು ಹೆಣ್ಣಾಗಿ ಹುಟ್ಟಿ ಭಗವಂತನಲ್ಲಿ ಅಂಗಸಂಗ ಪಡೆದವರೇ, ರಾಸೋತ್ಸವನ್ನ ಆಡಿದವರೇ, ಕುಣಿದವರೇ ವಿನಃ ಏನು ತಪಸ್ಸು ಮಾಡದಿದ್ದವರಿಗೆ ದೇವರ ಹತ್ರ ಹೋಗುವ ಶಕ್ತಿ ಸಾಮರ್ಥ್ಯ ಯಾವುದೂ ಜೀವನದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲರ ತಪಸ್ಸು ನಮ್ಮ ಕಣ್ಣೆದುರಿಗೆ ಆಗ್ಬೇಕು ಅಂತಿಲ್ಲ. ಋಷಿಗಳು ಮುನಿಗಳು ಮಾಡುವ ತಪಸ್ಸು ಕಣ್ಣಿಗೆ ಕಾಣುತ್ತೆ. ಆದ್ರೆ ಗೋಪಿಕಾ ಸ್ತ್ರೀಯರು ಮಾಡಿದ ತಪಸ್ಸು ಏನು ಅನ್ನೋದು ನಮ್ಮ ಕಣ್ಣಿಗೆ ಕಂಡಿಲ್ಲ. ಆದ್ರೆ ದೇವರು ತಪಸ್ಸಿಲ್ಲದವರಿಗೆ, ಯಾರ್ದು ಸಾಧನ ಇಲ್ಲ ಅವರಿಗೆ ಇಂಥ ಉತ್ತಮವಾದ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರ್ದು ಎಷ್ಟೆಷ್ಟು ಸಾಧನವೋ ಅವರಿಗೆ ಅಷ್ಟಷ್ಟು ಫಲ ಕೊಡುವಂಥದ್ದು ಭಗವಂತನ ಸ್ವಭಾವ ಅಂತ ನಾವು ತಿಳ್ಕೊಳ್ಬೇಕು. ಭಗವಂತನ ಬಳಿ ಹೋಗಬೇಕು ಅಂತಾದ್ರೆ ಆ ಭಕ್ತಿ ಬಹಳ ಮುಖ್ಯ. ಆ ಭಕ್ತಿ ಜ್ಞಾನ ಪುರಸ್ಸರವಾಗಿರ್ಬೇಕು. ಏನೂ ಗೊತ್ತಿಲ್ಲ ಅಂದ್ರೆ ಶರಣಾಗತಿ ಬುದ್ಧಿನೇ ಬರಲ್ಲ ನಿಮಗೆ. ನೀವು ಶರಣಾಗತರಾಗ್ತಾ ಇದ್ದೀರಿ ಅಂದ್ರೆ ಏನಾದ್ರು ಸಮಥಿಂಗ್ ಅವನ ಬಗ್ಗೆ ತಿಳ್ಕೊಂಡಿರ್ಬೇಕು. ಇಲ್ಲ ಅಂತಾದ್ರೆ ಯಾರಿಗಾದ್ರೂ ಶರಣಾಗತರಾಗ್ಬೋದು. ದೇವರಿಗೆ ಯಾಕಾದ್ರೆ ಏನು ಅವನ ಬಗ್ಗೆ ನಿಮ್ಗೇನು ಗೊತ್ತು? ಯಾಕೆ ನೀವು ಅವನಿಗೆ ನಮಸ್ಕಾರ? ಇವ್ ಯಾರಿಗೆ ನೀವು ನಮಸ್ಕಾರ ಮಾಡ್ಬೇಕಾದ್ರು, ಈ ಆಚಾರ್ಯರು ಪ್ರವಚನ ಹೇಳಿದ್ದಾರೆ, ಈ ಆಚಾರ ಹೀಗೆ ಅಂದ್ರೆ ಆಚಾರ ಬಗ್ಗೆ ತಿಳಿದು ನಮಸ್ಕಾರ ಮಾಡಬೇಕೇ ವಿನಃ ಸುಮ್ಮನೆ ಎಲ್ಲರಿಗೆ ನಾವು ನಮಸ್ಕಾರ ಮಾಡ್ಲಿಕ್ಕೆ ಹೋಗಲ್ಲ. ಹಾಗಾದ್ರೆ ನಮಸ್ಕಾರ ಮಾಡುವಾಗ ಆ ನಮಸ್ಕಾರದ ಹಿನ್ನೆಲೆಯಲ್ಲಿ ಅರಿವು, ಜ್ಞಾನ, ಭಕ್ತಿ ಇದು ಬಹಳ ಮುಖ್ಯ. ಏನೂ ಇಲ್ಲದೆ ನಾನು ದೇವ್ರ ಕೈ ಮುಗಿದ್ಬಿಟ್ರೆ, ನನಗೇನು ಓದ್ಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ, ಭಾಗವತ ಕೇಳಲ್ಲ, ಟೈಮ್ ಇಲ್ಲ. ಈ ಟೈಮ್ ಇಲ್ಲ ಅನ್ನೋದು ಮೋಸದ ಮಾತು.